ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂತಹ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು ನೀಡುವ, ಶಾಂತಿ, ಧೈರ್ಯ, ದೇವರ ನೀತಿ, ಮಹಿಮೆ, ದೇವರ ಭಯಭಕ್ತಿ, ದೇವದೂತರ ಕಾವಲು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ನಿತ್ಯ ಜೀವ ನೀಡುವ, ರಕ್ಷಣೆಯ ಸತ್ಯದ ದೇವರ ವಾಕ್ಯ, ಯೇಸು ಕ್ರಿಸ್ತನ ವಾಕ್ಯ ಪ್ರೇರೆ. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟನು. ಹೌದು ಪ್ರೇರೆ, ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟನು. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ಮಹಾ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ದೈವ ಸನ್ನಿಧಿ, ಶಕ್ತಿ, ಬುದ್ಧಿ ವಿಕಾಸ, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಕೃಪೆ, ದೈವಜ್ಞಾನ, ಆತ್ಮಜ್ಞಾನ, ವಾಕ್ಯಜ್ಞಾನವನ್ನು ಬೇಡಿಕೊಳ್ಳೋಣ ಪ್ರೇರ. ಪ್ರಾರ್ಥನೆಯಲ್ಲಿ ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಪ್ರೀತಿ ಸ್ವರೂಪನೇ, ಲೋಕದ ಬೆಳಕಾದಾತನೇ, ಸೃಷ್ಟಿಕರ್ತನೇ, ದೇವ, ಕ್ರಿಸ್ತನು ದೇಹದಲ್ಲಿ ಬಾಧೆ ಪಟ್ಟನು. ಆತನ ಜೀವಿತದಲ್ಲಿ ನಮಗೋಸ್ಕರ ಜಜ್ಜಲ್ಪಟ್ಟನು, ಮುರಿಯಲ್ಪಟ್ಟ ರೊಟ್ಟಿಯಾದನು. ಆತನ ಗಾಯಗಳಿಂದ ನಮಗೆ ಗುಣವಾಯಿತು, ಆತನ ರಕ್ತದಿಂದ ನಮಗೆ ಬಿಡುಗಡೆಯಾಯಿತು. ಹೌದು ಪ್ರಭುವೆ, ನಾವು ಕೂಡ ಪ್ರಭುವಿನಂತೆ ನಿಮ್ಮನ್ನು ಹಿಂಬಾಲಿಸಲು ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಅನುದಿನ ಜೀವಿತದಲ್ಲಿ ಯೇಸು ಕ್ರಿಸ್ತನೇ ನಿಮ್ಮನ್ನು ವಿಶ್ವಾಸಿಸಲು, ಹಿಂಬಾಲಿಸಲು ಕೃಪೆ ನೀಡಿರಿ, ಶಕ್ತಿ ನೀಡಿರಿ. ಪೂರ್ಣ ಹೃದಯ, ಪೂರ್ಣ ಆತ್ಮ, ಪೂರ್ಣ ಬುದ್ಧಿ ಶಕ್ತಿಯೊಂದಿಗೆ ನಿಮ್ಮನ್ನು ಹಿಂಬಾಲಿಸಲು ಕಲಿಸಿರಿ. ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಜೊತೆ ಇರುತ್ತೇನೆ ಎಲ್ಲ ದಿನಗಳು ಎಂದು ಹೇಳಿದ ಯೇಸಪ್ಪ, ಇಂದು ಕೂಡ ನಿಮ್ಮ ಮಕ್ಕಳ ನಮ್ಮೊಂದಿಗಿದ್ದು ಬರಲಿರುವ ಎಲ್ಲ ದಿನಗಳು ನಿಮ್ಮ ಚಿತ್ತದಂತೆ ನಿಮ್ಮ ಮಹಿಮೆಗೋಸ್ಕರ ನಮ್ಮೆಲ್ಲರನ್ನು ಉಪಯೋಗಿಸಬೇಕೆಂದು, ಮಾರ್ಪಡಿಸಬೇಕೆಂದು, ಲೋಕದಲ್ಲಿ ಬೆಳಕಾಗಿ ಉಪ್ಪಾಗಿ ನಾವೆಲ್ಲರೂ ಜೀವಿಸುವಂತೆ ನಿಮ್ಮ ಶಾಂತಿಯ ಆತ್ಮ, ರಕ್ಷಣೆಯ ಆತ್ಮ, ಸತ್ಯದ ಆತ್ಮ, ನೀತಿಯ ಪರಿಶುದ್ಧ ಆತ್ಮ, ವಿಶ್ವಾಸ, ಪ್ರಾರ್ಥನೆ ಆತ್ಮ, ಶತ್ರುವನ್ನು ಪ್ರೀತಿಸುವ, ಕ್ಷಮಿಸುವ, ಅವರಿಗೆ ಪ್ರಾರ್ಥಿಸುವ ಆತ್ಮ, ಸೈತಾನನನ್ನು, ಲೋಕವನ್ನು, ಶರೀರವನ್ನು, ಮರಣವನ್ನು ಜಯಿಸುವ ಆತ್ಮ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೇ ನೀಡುತ್ತಾ ಬರಬೇಕೆಂದು, ಹೀಗೆ ಸೈತಾನನನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾ ಬರಬೇಕೆಂದು ಪರಾತ್ಪರ ದೇವಕುಮಾರ ನಜರೇತಿನ ಯೇಸು ಕ್ರಿಸ್ತ ಸರ್ವಾಧಿಕಾರ ಬೆಳಕಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಕ್ರಿಸ್ತನು ಶರೀರದಲ್ಲಿ ಅಥವಾ ದೇಹದಲ್ಲಿ ಬಾಧೆ ಪಟ್ಟನು. ಯೇಸುವಿನ ಶರೀರ ಆತ್ಮಿಕವಾದದ್ದು, ಯೇಸುವಿನ ರಕ್ತ ದೈವಿಕವಾದದ್ದು, ಮಾತನಾಡುವಂಥದ್ದು. ಹೌದು, ಹೀಗೆ ಸ್ವರ್ಗದಲ್ಲಿ ಪರಿಶುದ್ಧತೆ ಇದೆ ಪ್ರೇರೆ, ಆದರೆ ರಕ್ತ, ಶರೀರ ಇಲ್ಲ. ಭೂಲೋಕದಲ್ಲಿ ರಕ್ತ, ಶರೀರ, ರಕ್ತ ಇದೆ, ಆದರೆ ಪರಿಶುದ್ಧತೆ ಇಲ್ಲ. ಆದರೆ ಶರೀರ ರಕ್ತದಲ್ಲಿ ಪಾಲ್ಗೊಂಡ ಮನುಷ್ಯ ಕುಲ ಆದ ದೇವರ ಸ್ವಭಾವ ರೂಪದಲ್ಲಿರುವ ಮಕ್ಕಳನ್ನು ಆದ ನಮ್ಮನ್ನು ಪಾಪ ಮರಣಗಳ ನೇಮದಿಂದ ಬಿಡಿಸಲು, ಸೈತಾನನ ಆ ಕಪಿ ಮುಷ್ಟಿಯಿಂದ ಬಿಡಿಸಲು ಆ ಅದೃಶ್ಯ ದೇವರು ಸಾದೃಶ್ಯನಾಗಿ ರಕ್ತ ಮಾಂಸದಲ್ಲಿ ಪಾಲ್ಗೊಂಡ ಪ್ರೇರೆ ಮತ್ತು ಶರೀರದಲ್ಲಿ ಬಾಧೆಪಟ್ಟು ಪಾಪವನ್ನು, ಪಾಪ ಪುರುಷನನ್ನು ನಾಶ ಮಾಡಿದ ಪ್ರೇರೆ, ಜಜ್ಜಿದ ಶಿಲುಬೆಯಲ್ಲಿ ತನ್ನ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊರುವುದರ ಮುಖಾಂತರ, ಸಮಾಧಿ ಕೆಡುವ ಮುಖಾಂತರ, ಪುನರುತ್ಥಾನಾಗಿ ಮರಣದ ಮುಳ್ಳನ್ನು ಮುರಿಯುವ ಮುಖಾಂತರ, ಹೀಗೆ ಮರಣವೇ ನಿನ್ನ ವಿಷಕೊಂಡಿಯಲ್ಲಿ, ನಿನ್ನ ವಿಷಕೊಂಡಿ ಪಾಪವೇ, ಪಾಪಕ್ಕೆ ಶಕ್ತಿ ಆಧಾರ ಧರ್ಮಶಾಸ್ತ್ರವೇ, ಹಿಂತಿರುಗಿ ನೋಡುವ ಜೀವಿತವೇ, ಶರೀರ ಸ್ವಭಾವದ ಜೀವಿತವೇ. ಆದರೆ ಯೇಸು ಕ್ರಿಸ್ತನು ತನ್ನಲ್ಲಿ ವಿಶ್ವಾಸ ಇಟ್ಟವರಿಗೆ ತಂದೆಯ ಆತ್ಮನನ್ನು ಕಳಿಸಿಕೊಡುತ್ತಿದ್ದಾನೆ ಪ್ರೇರೆ. ಆ ಪರಿಶುದ್ಧ ಆತ್ಮನು ಬಂದು ನಮಗೆ ಪಾಪ, ನೀತಿ, ನ್ಯಾಯ, ಅಂತಿಮ ತೀರ್ಪು ಇವುಗಳ ಕುರಿತು ಮನವರಿಕೆ ಮಾಡಿಕೊಡುತ್ತಾನೆ. ಲೌಕಿಕರಾದ
ನಾವು ತಪ್ಪಿ ಹೋಗದಂತೆ ತನ್ನ ಪರಿಶುದ್ಧ ವಾಕ್ಯದಿಂದ ಕಾಪಾಡುತ್ತಾನೆ ಪ್ರೇರೆ. ತನ್ನ ಬಾಧೆಪಟ್ಟ ಜೀವಿತದಿಂದ ಕಾಪಾಡುತ್ತಾನೆ. ಹೀಗೆ ಯೇಸು ನಮ್ಮೆಲ್ಲರ ಎರಡನೇ ವ್ಯಕ್ತಿತ್ವವಾಗಿದ್ದಾನೆ ಪ್ರೇರೆ. ನಾವು ವಾಕ್ಯ ಭಾಗದೊಳಗೆ ಪ್ರವೇಶಿಸುವ ಮೊದಲು ಒಂದು ಹಾಡನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು: ನಿತ್ಯನಾದ ತಂದೆ ನಿನಗೆ ಸ್ತೋತ್ರವು. ಒಬ್ಬರು ಯೇಸು ಕ್ರಿಸ್ತನು ನಿತ್ಯನಾದ ತಂದೆ ಆಗಿದ್ದಾನೆ. ಯೆಶಾಯ ಪ್ರವಾದಿ ಗ್ರಂಥ 9ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡುತ್ತೇವೆ. ಮಗುವೊಂದು ನಮಗೆ ದೊರಕಿತ್ತು, ಆತನ ಭುಜಬಲದ ಮೇಲಿದೆ ಆಡಳಿತ, ಬಾಹುವಿನ ಮೇಲಿದೆ ಸರ್ವ ಆಡಳಿತ. ಆತನು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ಹೌದು ಪ್ರಿಯ, ನಿತ್ಯನಾದ ತಂದೆ, ಸಮಾಧಾನ ಪ್ರಭು. ನಿತ್ಯನಾದ ತಂದೆಯನ್ನು ಕುರಿತು ನಾವು ಕೊಂಡಾಡೋಣ ಪ್ರೇರೆ. ವಾಕ್ಯ ಭಾಗದೊಳಗೆ ಪ್ರವೇಶವಾಗೋಣ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಹಾಡು: ನಿತ್ಯನಾದ ನನ್ನ ತಂದೆ ನಿನಗೆ ಸ್ತೋತ್ರವು. ನಿತ್ಯನಾದ ನನ್ನ ತಂದೆ ನಿನಗೆ ಸ್ತೋತ್ರವು. ತರತರಗಳಿಂದಲೂ ಇರುವಾತನೇ, ತರತರಗಳಿಂದಲೂ ಇರುವಾತನೇ. ಯೇಸಪ್ಪ, ಆದಿ ಅಂತ್ಯವಿಲ್ಲದ ಆತ್ಮರೂಪನೇ ಕ್ರಿಸ್ತನೇ, ಆದಿ ಅಂತ್ಯವಿಲ್ಲದ ಆತ್ಮರೂಪನೇ. ನಿನ್ನ ಆಡಿ ಕೊಂಡಾಡಿ ನಾಟ್ಯ ಮಾಡುವೆ ಯೇಸುವೆ, ಕೊಂಡಾಡಿ ಹಾಡಿ ನಾಟ್ಯ ಮಾಡುವೆ ಯೇಸುವೆ. ನಿತ್ಯನಾದ ನನ್ನ ತಂದೆ. ಭೂಮಿಯಾಕಾಶಗಳು ಗತಿಸಿ ಹೋದರು, ಬದಲೇ ಆಗದಿರುವ ನನ್ನೇಸುವೆ. ಭೂಮಿಯಾಕಾಶಗಳು ಮುಗಿದು ಹೋದರು, ಮಾರ್ಪಾಡದಂತ ನನ್ನೇಸುವೆ. ನಿನ್ನೆ ಈ ಹೊತ್ತು ಏಕರೀತಿಯಾಗಿರುವಾತನೇ, ನಿನ್ನೆ ಈ ಹೊತ್ತು ನಿರಂತರ ಏಕರೀತಿಯಾಗಿರುವಾತನೇ. ನಿತ್ಯನಾದ ನನ್ನ ತಂದೆ. ಶಿಲುಬೆಯಲ್ಲಿ ನೀನು ಸುರಿಸಿದ ರಕ್ತಧಾರೆಯು ನಮ್ಮ ಪಾಪಗಳ ಪರಿಹಾರವಾಗಿ ಮಾರ್ಪಟ್ಟಿತು ಒಡೆಯ. ಶಿಲುಬೆಯಲ್ಲಿ ನೀನು ಸುರಿಸಿದ ರಕ್ತಧಾರೆಯೇ ನನ್ನ ಪಾಪಗಳ ಪರಿಹಾರವಾಗಿ ಮಾರ್ಪಟ್ಟಿತು. ಕೊಂಡಾಡಿ ಹಾಡಿ ನಾವು ನಾಟ್ಯವ ಮಾಡುವೆವು, ಕೊಂಡಾಡಿ ಹಾಡಿ ನಾನು ನಾಟ್ಯವ ಮಾಡುವೆ. ನಿತ್ಯನಾದ ನನ್ನ ತಂದೆ. ನೂತನ ಯೆರೂಷಲೇಮಿಗಾಗಿ ಸಿದ್ಧಗೊಳ್ಳುವೆನು, ನೂತನ ಸೃಷ್ಟಿಯಾಗಿ ನಾನು ಮಾರ್ಪಡುವೆನು ನಿನ್ನಲ್ಲಿ ಸಪ ಒಂದಾಗಿ. ನೂತನ ಯೆರೂಷಲೇಮಿಗಾಗಿ ಸಿದ್ಧಗೊಳ್ಳುವೆವು ನಾವು, ನೂತನ ಸೃಷ್ಟಿಯಾಗಿ ನಾವು ಮಾರ್ಪಡುವೆವು. ನನ್ನ ತಂದೆ ಏಸಪ್ಪ ಆತ್ಮದೇವನೇ ಸ್ತೋತ್ರವು. ನಮ್ಮ ತಂದೆ ಕ್ರಿಸ್ತೇಸುವೆ ಆತ್ಮದೇವನೇ ಸ್ತೋತ್ರವು. ನಿತ್ಯನಾದ ನನ್ನ ತಂದೆ, ನಿತ್ಯನಾದ ನನ್ನ ತಂದೆ ನಿನಗೆ ಸ್ತೋತ್ರವು. ತರತರಗಳಿಂದಲೂ ಇರುವಾತನೇ, ಯುಗ ಯುಗಗಳಲ್ಲಿಯೂ ಇರುವಾತನೇ. ಆದಿ ಅಂತ್ಯವಿಲ್ಲದ ಜೀವ ಸ್ವರೂಪನೇ, ಆದಿ ಅಂತ್ಯವಿಲ್ಲದ ಆತ್ಮರೂಪನೇ. ಕೊಂಡಾಡಿ ಹಾಡಿ ಆತ್ಮದಲ್ಲಿ ನಾವು ನಾಟ್ಯವ ಮಾಡುವೆವು. ನಿತ್ಯನಾದ ನಮ್ಮ ತಂದೆ. Thank you, Father. Thank you, Jesus Christ. Thank you, Holy Ghost. Fire, leave what flow. One God, eternal life. We welcome you, Lord, in this place, in this word of God. Holy Spirit. Amen. ಅದು ಪ್ರೇರಿ. ನಿತ್ಯನಾದ ತಂದೆ ಆಗಿದ್ದಾನೆ ಯೇಸು ಕ್ರಿಸ್ತನು.
ಆದಿ ಅಂತ್ಯವಿಲ್ಲದ ಆತ್ಮರೂಪನಾಗಿದ್ದಾನೆ. ಯುಗ ಯುಗಗಳಲ್ಲಿಯೂ ಜೀವಿಸುವ ಆತನಾಗಿದ್ದಾನೆ ಪ್ರೇರೆ. ಹೌದು, ಭೂಮಿ ಆಕಾಶಗಳು ಗತಿಸಿ ಹೋಗುತ್ತವೆ, ಆಕಾಶ ಹೊಗೆಯಂತೆ ಚೆದರಿ ಹೋಗುತ್ತದೆ, ಭೂಮಿ ವಸ್ತ್ರದಂತೆ ಮಡಿಚಲ್ಪಡುತ್ತದೆ ಅಥವಾ ಹರಿದು ಹೋಗುತ್ತದೆ, ಭೂನಿವಾಸಿಗಳು ಸೊಳ್ಳೆಗಳ ಉಪಾಧಿಯಲ್ಲಿ ಸಾಯುತ್ತಾರೆ. ಆದರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವರಿಗೆ ತಂದೆ ಯೇಸು, ಆ ಪರಿಶುದ್ಧ ಎರಡನೇ ಆದಾಮನಾದ ಜೀವ ಕೊಡುವ ಆತ್ಮನಾದ ಯೇಸು ಹೇಳ್ತಿದ್ದಾನೆ ಪ್ರೇರೆ, ನಾನು ಕೊಡುವ ರಕ್ಷಣೆಯಾದರೂ ನಿಲ್ಲುತ್ತದೆ ಶಾಶ್ವತವಾಗಿ, ನನ್ನ ವಿಮೋಚನೆಯಾದರೂ ಅಳಿದು ಹೋಗೋದು ಭಂಗವಾಗಿ. ಹೌದು ಪ್ರೇರೆ, ಹೀಗೆ ಭೂಮಿ ಆಕಾಶ ಅಳಿದು ಹೋದರೂ ಬದಲಾಗುವುದಿಲ್ಲ. ಯೇಸು ಕ್ರಿಸ್ತನು ನಿನ್ನೆ ನಿರಂತರ ಇಂದು ಏಕರೀತಿಯಾಗಿದ್ದಾನೆ. ಹೌದು, ಆತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕೆಂದು ಕರೀತಿದ್ದಾನೆ. ಹೌದು, ದೇವರ ಕುಮಾರನ ಸ್ವಭಾವ, ದೇವರ ಮಕ್ಕಳ ಸ್ವಭಾವ, ನೀತಿಯ, ಪರಿಶುದ್ಧತೆಯ, ಪ್ರೀತಿಯ, ನಿರೀಕ್ಷೆ, ನಂಬಿಕೆಯ, ವಿಧೇಯತೆಯ, ಪರಿಶುದ್ಧತೆಯ, ಜಯದ ಸ್ವಭಾವ ಪ್ರೇರೆ. ಹೀಗೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮಗೋಸ್ಕರ ರಕ್ತ ಸುರಿಸಿದ ಪ್ರೇರೆ. ಆ ಸುರಿಸಿದ ರಕ್ತವೇ ನಮ್ಮ ಪಾಪಗಳ ಪರಿಹಾರವಾಗಿ ಮಾರ್ಪಟ್ಟಿತ್ತು. ಆತನು ಹೊಂದಿದ ಗಾಯದಿಂದ ನಾವು ಗುಣವಾದೆವು. ಎಲ್ಲಕ್ಕಿಂತ ವಂಚಕವಾದ ಮಾನವ ಹೃದಯದಿಂದ, ರೋಗದಿಂದ, ಹೌದು ಪ್ರೇರೆ, ವಿಶೇಷವಾಗಿ ಮತ್ತು ನಮ್ಮ ಹೃದಯದಲ್ಲಿ, ಆತ್ಮದಲ್ಲಿ, ಮನಸ್ಸಿನಲ್ಲಿ ನಾಟ್ಯವಾಡುವಂತೆ, ಹಳೆಯದಲ್ಲಿ ಅಳಿದು ಹೊಸದು ಜನ್ಮ ತಳೆದಿದೆ ಎನ್ನುವಂತೆ ದೇವರು ಕೊಡುವ ಆನಂದ ಯಾರು ಕಸಿದುಕೊಳ್ಳಲಾಗುವುದಿಲ್ಲ ಎನ್ನುವಂತೆ ಯೇಸು ನಮ್ಮನ್ನು ತಿರುಗಿ ನೋಡಿದಾಗ ಆನಂದ ಉಂಟಾಗುವಂತೆ ಪ್ರಭು ನಾಟ್ಯವಾಡುವಂತೆ ಮಾಡುತ್ತಾನೆ ಪ್ರೇರೆ. ಹೌದು, ಪೂರ್ವಸ್ಥಿತಿಗೆ ತರುತ್ತಾನೆ. ಹೌದು, ಅಂದರೆ ಪೂರ್ವಸ್ಥಿತಿ ಅಂದರೆ ದೇವರಲ್ಲಿ ವಿಶ್ವಾಸ ಇಡುವವರಿಗೆ ಎರಡನೇ ಜೀವಿತವಿದೆ, ಹೊಸ ಜೀವಿತವಿದೆ. ಆ ಜೀವಿತದಲ್ಲಿ ಕಹಿ ಇಲ್ಲ, ಬಲಹೀನತೆ ಇಲ್ಲ, ಮರಣ, ದುಃಖ, ಗೋಳಾಟ ಇಲ್ಲ ಪ್ರೇರೆ. ಹೌದು, ಹೀಗೆ ಯೇಸು ಕ್ರಿಸ್ತನಲ್ಲಿ ಯಾರಾದರೂ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾರೆ. ಹಳೆಯದಲ್ಲಿ ಅಳಿದೋಗಿ ಹೊಸದಿದು ಜನ್ಮ ತಳೆದಿದೆ. ಇದೆಲ್ಲ ಆಗುವುದು ದೇವರಿಂದ. ಹೀಗೆ ಪ್ರಭು ನಿತ್ಯನ ತಂದೆ ಆಗಿದ್ದಾನೆ ಪ್ರೇರೆ. ಆತನು ನಮ್ಮನ್ನು ನೂತನ ಯೆರೂಸಲೇಮಿಗಾಗಿ ಸಿದ್ಧ ಮಾಡುತ್ತಿದ್ದಾನೆ. ನಾನು ಸ್ಥಳವನ್ನು ಸಿದ್ಧ ಮಾಡಲು ಹೋಗುತ್ತಿದ್ದೇನೆ. ಸಿದ್ಧ ಮಾಡಿದ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳು, ಸ್ಥಳ ಇವೆ, ಕೋಣೆ ಸಿದ್ಧ ಮಾಡಿ ಬರುತ್ತೇನೆ ನಿಮಗೋಸ್ಕರ. ಬಂದು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ನೀವು ಹೃದಯದಲ್ಲಿ ಭಯಪಡಬೇಡ್ರಿ, ಕಳವಳಗೊಳ್ಳದಿರಿ. ಹೌದು, ನಾನಿರುವಲ್ಲೇ ನೀವಿರಬೇಕು. ಹೌದು ಪ್ರೇರೆ, ನಿರೀಕ್ಷೆ ಕೊಟ್ಟು ಹೋಗಿದ್ದಾನೆ. ನೂತನ ಯೆರೂಸಲೇಮ್ ಕಟ್ಟುತ್ತಿದ್ದಾನೆ ಪ್ರಭು. ಆ ನೂತನ ಯೆರೂಸಲೇಮಿಗಾಗಿ ಸಿದ್ಧಗೊಳ್ಳಬೇಕಾಗಿದೆ. ನಾವೆಲ್ಲರೂ ನೂತನ ಸೃಷ್ಟಿಯಾಗಿ ಮಾರ್ಪಡಬೇಕಾಗಿದೆ. ನಮ್ಮ ತಂದೆ ಯೇಸು ಕ್ರಿಸ್ತ ಆತ್ಮದೇವನಿಗೆ ಸ್ತೋತ್ರ ಸಲ್ಲಿಸುತ್ತಾ ಆತನಲ್ಲಿ ವಾಕ್ಯ ಪ್ರಕಾರ ಆ ಪರಿಶುದ್ಧಾತ್ಮ ಸ್ವಭಾವದಲ್ಲಿ ಜೀವಿಸಬೇಕಾಗಿದೆ ಪ್ರೇರೆ. ಹೀಗೆ ಮನಃಶಾಂತಿಯಿಂದ ನಿತ್ಯ ಜೀವದಲ್ಲಿ ಜೀವಿಸಬೇಕಾಗಿದೆ ಅಂತ ಕೃಪೆ ಪ್ರಭು ನಮ್ಮೆಲ್ಲರಿಗೂ ನೀಡುತ್ತಾನೆ, ನೀಡಲಿ. ಆಮೇಲೆ ನಾವು ವಾಕ್ಯ ಭಾಗದೊಳಗೆ ಪ್ರವೇಶವನ್ನು ಪ್ರೇರೆ. ಅಂಶ, ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟನು. ನಾವು ಪೇತ್ರನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ತೇವೆ ಪ್ರೇರೆ. ಫಸ್ಟ್ ಪೀಟರ್ ಚಾಪ್ಟರ್ 4 ವರ್ಸ್ ಫಸ್ಟ್ ವರ್ಡ್ ಟು ಆನ್ವರ್ಡ್ 11th ವರ್ಡ್. 4ನೇ ಅಧ್ಯಾಯ 1ನೇ ಪೇತ್ರ ಪತ್ರಿಕೆ 1ನೇ ಅಧ್ಯಾಯ 1ನೇ ಪತ್ರಿಕೆ ಪೇತ್ರನ 1ನೇ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 11ನೇ ವಾಕ್ಯದವರೆಗೆ ನೋಡಿಕೊಳ್ಳೋಣ ಪ್ರೇರೆ. 1ನೇ ವಾಕ್ಯ ನೋಡುವುದಾದರೆ ಕ್ರಿಸ್ತನು, ಅಲ್ಲಿ ಪೀಠಿಕೆ ನೋಡುವುದಾದರೆ ಕ್ರೈಸ್ತರು ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ವಿಸರ್ಜಿಸಿಬಿಟ್ಟು ಬರುವ ನ್ಯಾಯ ವಿಚಾರಣೆಯನ್ನು ಎದುರು ನೋಡುತ್ತಾ ಭಯಭಕ್ತಿಯಿಂದ ನಡೆಯಬೇಕು. ಆ ಪ್ರೇರೆ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟ ಪ್ರತಿಯೊಬ್ಬರು ನಿಜವಾಗಿ ವಿಶ್ವಾಸ ಇಟ್ಟು ಆತನನ್ನು ಶಿಲುಬೆ ಮಾರ್ಗದಲ್ಲಿ ಆತನನ್ನು ಹಿಂಬಾಲಿಸುವ ಪ್ರತಿಯೊಬ್ಬರು, ಆತನನ್ನು ಪ್ರೀತಿಸಿ ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವ ಪ್ರತಿಯೊಬ್ಬರು, ದೇವರ ಆಜ್ಞೆಗಳನ್ನು ಪ್ರೀತಿಸುವುದೇ ಕೈಗೊಳ್ಳುವುದೇ ಪ್ರೀತಿ ಎಂದು ಜೀವಿಸುವ ಪ್ರತಿಯೊಬ್ಬರು
ಕ್ರಿಸ್ತನಾತ್ ಪಡೆದ ಪ್ರತಿಯೊಬ್ಬ ಕ್ರೈಸ್ತನವರು ಪ್ರೇರೆ. ಕ್ರಿಸ್ತನ ಆತ್ಮ ಯಾರಿಗಿಲ್ಲ, ಅವನು ಕ್ರಿಸ್ತನವನಲ್ಲ. ನಾವು ಕ್ರಿಸ್ತ ಆತ್ಮ ಅನುಭವ ಪಡೆಯುವುದಾದರೆ, ನೀರಿನಿಂದ ಪರಿಶುದ್ಧ ಆತ್ಮನಿಂದ ಹೊಸದಾಗಿ ಹುಟ್ಟುವ ಅನುಭವ ಪಡೆಯುವುದಾದರೆ ನಾವು ಪ್ರೇರೆ ಅವರು ಕ್ರೈಸ್ತರು. ಕ್ರಿಸ್ತನವರು ದೇವರ ಮಕ್ಕಳು. ಹೀಗೆ ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟನು ಪ್ರೇರೆ. ಕ್ರೈಸ್ತರು ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ವಿಸರ್ಜಿಸಿಬಿಟ್ಟು ಬರುವ ನ್ಯಾಯ ವಿಚಾರಣೆಯನ್ನು ಎದುರು ನೋಡುತ್ತಾ ಭಯಭಕ್ತಿಯಿಂದ ನಡೆಯಬೇಕಂತ ಪ್ರೇರೆ. ಹೌದು, ಕ್ರೈಸ್ತರು ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ವಿಸರ್ಜಿಸಿಬಿಡಬೇಕಂತ, ಬರುವ ನ್ಯಾಯ ವಿಚಾರಣೆಯನ್ನು ಎದುರು ನೋಡುತ್ತಾ ಭಯಭಕ್ತಿಯಿಂದ ನಡೆಯಬೇಕು. ನೀನು ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಾದರೆ, ನಾನು ಯೇಸುವಿನಲ್ಲಿ ವಿಶ್ವಾಸ ಇಟ್ಟವರಾದರೆ, ಯೇಸುವಿನ ಶರೀರ ರಕ್ತದಲ್ಲಿ ಪಾಲ್ಗೊಳ್ಳುವ ನಿಜ ಹಿಂಬಾಲಕರಾದರೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಜೀವಿಸುವವರಾದರೆ ನಾವು ನಿಜವಾಗಿ ಕ್ರಿಸ್ತನವರು ಪ್ರೇರೆ, ಯೇಸುವಿನ ಶಿಷ್ಯರು, ದೇವರ ಮಕ್ಕಳು, ಪರಿಶುದ್ಧ ಆತ್ಮನ ಸ್ನೇಹಿತರು. ಹೀಗೆ ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ವಿಸರ್ಜಿಸಿಬಿಡುತ್ತೇವೆ. ಬರುವ ನ್ಯಾಯ ವಿಚಾರಣೆಯನ್ನು ಎದುರು ನೋಡುತ್ತಾ ಭಯಭಕ್ತಿಯಿಂದ ನಡೆಯುತ್ತೇವೆ. ಒಂದು ವೇಳೆ ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ನಾವು ಬಿಟ್ಟು ಬಿಡದಿದ್ದರೆ ನಾವು ಕ್ರಿಸ್ತನವರಲ್ಲ. ಚರ್ಚಿನಲ್ಲಿ ಹೆಸರಿರ್ಬೋದು, ಸಮಾಜದಲ್ಲಿ ಗುರುತಿರ್ಬೋದು, ಅಥವಾ ನಮ್ಮ ಆಧಾರ್ ಕಾರ್ಡ್ನಲ್ಲಿ, ಇನ್ಕಮ್ ಕಾರ್ಡ್ನಲ್ಲಿ ಕೂಡ ನಮ್ಮ ಜಾತಿ ಇರ್ಬೋದು, ಜಾತಿ ಪ್ರಮಾಣ ಪತ್ರದಲ್ಲಿ ಈ ಧರ್ಮ ಎಂದು. ಆದರೆ ಅಜ್ಞಾನಿಗಳ ದುಷ್ಕೃತ್ಯ ವಿಸರ್ಜಿಸಿಬಿಟ್ಟಾಗ ನಾವು ನಿಜವಾದ ಕ್ರಿಸ್ತನ ಶಿಷ್ಯರಾಗುತ್ತೇವೆ, ದೇವರ ಮಕ್ಕಳಾಗುತ್ತೇವೆ ಪ್ರೇರೆ. ಮತ್ತು ನ್ಯಾಯ ವಿಚಾರಣೆಯನ್ನು ಎದುರು ನೋಡುತ್ತಾ ಭಯಭಕ್ತಿಯಿಂದ ನಡೆದಾಗ ಕ್ರಿಸ್ತನವರಾಗುತ್ತೇವೆ. ಹೌದು, ಹೀಗೆ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಿದ್ದಾನೆ. ನಿಜವಾದ ಯೇಸುವಿನ ಶಿಷ್ಯರು ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ವಾಂತಿ ಮಾಡಿಬಿಡುತ್ತಾರೆ, ವಿಸರ್ಜಿಸುತ್ತಾರೆ. ಮತ್ತು ಈ ದೇಹದಲ್ಲಿ ಜೀವಿಸಿದ ಪ್ರತಿಯೊಬ್ಬರಿಗೆ ಯೇಸು ಕ್ರಿಸ್ತ ನೀತಿವಂತ ನ್ಯಾಯಾಧೀಶನ ಯೇಸು ಕ್ರಿಸ್ತ ಸಿಂಹಾಸನ ಮುಂದೆ ನಿಂತುಕೊಳ್ಳಬೇಕು ಪ್ರೇರೆ. ಆ ನ್ಯಾಯ ವಿಚಾರಣೆ ಎದುರು ನೋಡುತ್ತಾ ಭಯಭಕ್ತಿಯಿಂದ ನಡೆಯಬೇಕು ಎಂದು ಜ್ಞಾನವಂತರಾಗುತ್ತಾರೆ. ಹೀಗೆ ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟಿದ್ದರಿಂದ 4ನೇ ಅಧ್ಯಾಯ 1ನೇ ವಾಕ್ಯ ಪ್ರೇರೆ. ಪೇತ್ರನ ಮೊದಲನೇ ಪತ್ರಿಕೆ, 1 Peter chapter 4 verse 1st word. ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟಿದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಯಾಕೆಂದರೆ ಶರೀರದಲ್ಲಿ ಬಾಧೆಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಪ್ರೇರೆ, ಯೇಸು ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟನಂತ ಪ್ರೇರೆ. ಆದ್ದರಿಂದಲೇ ನಾವು ಕೂಡ ಯೇಸು ಕ್ರಿಸ್ತನ ಶರೀರದಲ್ಲಿ ಬಾಧೆ ಪಡುವಾಗ ನಾವು ಗುಣಗುಟ್ಟಬಾರದು. ನಾವು ಅದು ದೇವರ ವರವಾಗಿ ಸ್ವೀಕರಿಸಬೇಕು. ಆತನಿಗಿದ್ದ ಭಾವವನ್ನು ಹಿಡಿದುಕೊಂಡಿದ್ದೇವೆ ಎಂದು ನಂಬಬೇಕು. ಹೌದು ಬರೀ ಯೇಸು ಕ್ರಿಸ್ತನ ಶರೀರದಲ್ಲಿ ಬಾಧೆಪಟ್ಟನು, ಆದ್ದರಿಂದ ನಾವು ಸಹ ಆತನಿಗಿದ್ದ ಆ ಭಾವವನ್ನು ಹಿಡಿದುಕೊಳ್ಳಬೇಕೆಂದು ಪೇತ್ರನು ಹೇಳುತ್ತಿದ್ದಾನೆ. ಯಾಕಂದರೆ ಶರೀರದಲ್ಲಿ ಬಾಧೆ ಪಡುವುದರಿಂದ ಪಾಪದ ವಶದಿಂದ ತಪ್ಪಿಸಿಕೊಳ್ತೇವೆ ಅಂತ ಪ್ರೇರೆ. ಉಳಿದಿರುವ ನಮ್ಮ ಜೀವಮಾನ ಕಾಲದಲ್ಲಿ ಇನ್ನು ನಾವು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕುವುದಿಲ್ಲ. ಯಾವಾಗ? ಶರೀರದಲ್ಲಿ ಬಾಧೆಪಟ್ಟಾಗ, ಯೇಸುವಿನ ಭಾವವನ್ನು ಹಿಡಿದುಕೊಂಡಾಗ, ಸ್ವಭಾವದಲ್ಲಿ ಜೀವಿಸಿದಾಗ, ದೇವರ ಕಾರ್ಯಗಳೇ ನನ್ನ ಆಹಾರ, ಆತನ ಚಿತ್ತವೇ ನನ್ನ ಆಹಾರ, ಆತನು ಕೊಟ್ಟ ಕಾರ್ಯಗಳೇ ನನ್ನ ಪಾನ ಎಂದು ಜೀವಿಸಿದಾಗ, ಶರೀರದಲ್ಲಿ ಬಾಧೆಪಟ್ಟಾಗ ಯೇಸುವಿನಂತೆ ಆತನ ಭಾವವನ್ನು ಹಿಡಿದುಕೊಂಡಾಗ ಪಾಪದ ವಶದಿಂದ ತಪ್ಪಿಸಿಕೊಳ್ತೇವೆ ಅಂತ ಪ್ರೇರೆ. ಉಳಿದಿರುವ ನಮ್ಮ ಜೀವಮಾನ ಕಾಲದಲ್ಲಿ ಇನ್ನು ನಾವು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕೋದಿಲ್ಲ, ದೇವರ ಚಿತ್ತದ ಪ್ರಕಾರ ಬದುಕೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಪ್ರೇರೆ. ಇಷ್ಟು ಮಾಡಿದರೂ ಕೂಡ ಇನ್ನು ಪ್ರಯತ್ನದಲ್ಲಿ ಇದ್ದೇವಂತ. ಹೌದು, ಅದು ಕೊನೆಯವರೆಗೆ ಸಾಗಬೇಕಾಗಿದೆ. ದೇವರ ಅಪಾರ ಕೃಪೆಯಿಂದ, ಪ್ರಾರ್ಥನಾ ಜೀವಿತದಿಂದ
ವಿಧೇಯತೆಯ, ಜ್ಞಾನದ, ಪರಿಶುದ್ಧತೆಯ, ಪ್ರೀತಿ ಜೀವಿತದಿಂದ, ನಿರೀಕ್ಷೆಯ, ವಿಶ್ವಾಸ ಜೀವಿತದಿಂದ. ಹೌದು ಪ್ರೇರೆ. ಹೀಗೆ ನಮ್ಮ ಅಂಶ ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟನು. ಹೌದು ಪ್ರೇರೆ. ಇಂದು ನಾನು ಕೂಡ ಶರೀರದಲ್ಲಿ ಬಾಧೆ ಪಟ್ಟಾಗ ಯಾವುದಕ್ಕೋಸ್ಕರ ಬಾಧೆ ಪಡುತ್ತಿದ್ದೇವೆ? ಶಾರೀರಿಕವಾಗಿ ಬಾಧೆ ಪಡುವುದಾದರೆ ನಾವು ಲೋಕದ ಅಂದರೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸುವುದರಲ್ಲಿ ಬಾಧೆ ಪಟ್ಟಾಗ ನಾವು ಯೇಸುವಿನ ಸ್ವಭಾವದಲ್ಲಿದ್ದೇವೆ ಪ್ರೇರೆ, ಮತ್ತು ಪಾಪದ ವಶದಿಂದ ತಪ್ಪಿಸಿಕೊಳ್ಳುತ್ತೇವೆ. ಉಳಿದಿರುವ ನಮ್ಮ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುತ್ತೇವೆ. ಆದರೆ ಲೋಕಾನುಸಾರವಾಗಿ ನಾವು ಶರೀರದಲ್ಲಿ ಬಾಧೆ ಪಡುವುದಾದರೆ ಅದು ಪಾಪಗಳಿಗೆ ಸೆಳೆಯುತ್ತದೆ ಪ್ರೇರೆ, ಚಿಂತೆಗಳಿಗೆ ತೆಗೆದುಕೊಂಡು ಹೋಗುತ್ತದೆ, ಅಕಾಲಿಕ ರೋಗಗಳಿಗೆ, ಮರಣಕ್ಕೆ, ದೂಷಣೆ, ಅಭಿಪ್ರಾಯ, ಮನಸ್ತಾಪಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಆದರೆ ನಾವು ಆತ್ಮಿಕವಾಗಿ ಯೇಸುವಿಗಾಗಿ, ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಜೀವಿಸಲೇ ದೇವರು ಕೊಟ್ಟ ಆಜ್ಞೆಗಳನ್ನು, ಯೇಸು ಹೇಳಿದ ಮಾತುಗಳ ಪ್ರಕಾರ ಜೀವಿಸುವುದಕ್ಕೆ ಬಾಧೆ ಪಡುವುದಾದರೆ ಆತನ ಭಾವವನ್ನು ಹಿಡಿದುಕೊಂಡಿದ್ದೇವೆ. ಹೌದು ಪ್ರೇರೆ. ಯಾಕಂದರೆ ಶರೀರದಲ್ಲಿ ಬಾಧೆ ಪಡುವುದಾದರೆ ಪಾಪದ ವಶದಿಂದ ಬಿಡುಗಡೆ ಆಗುತ್ತೇವೆ. ನಾನು ಪಾಪದ ವಶದಿಂದ ಬಿಡುಗಡೆ ಆಗಬೇಕಾದ್ರೆ ಆ ಶರೀರದಲ್ಲಿ ಬಾಧೆ ಪಡಬೇಕಾಗಿದೆ, ಕೆಲವು ಬಾಧೆ. ಹೌದು ಪ್ರೇರೆ. ದೇವರ ವಾಕ್ಯ ಪ್ರಕಾರ ಜೀವಿಸುವುದಾದರೆ ಆ ಬಾಧೆ ಬರುತ್ತದೆ ಪ್ರೇರೆ. ಆ ಬಾಧೆ ಬಂದಿಲ್ಲವಾದರೆ ನೀನು ದೇವರ ವಾಕ್ಯದ ಪ್ರಕಾರ ಜೀವಿಸಲಿಲ್ಲ, ನಾನು ದೇವರ ವಾಕ್ಯದ ಪ್ರಕಾರ ಜೀವಿಸ್ತಿಲ್ಲ ಎಂದರ್ಥ. ಹಾಗೆ ಜೀವಿಸುವುದಾದರೆ ನಾವು ಪಾಪದೋಷದಿಂದ ತಪ್ಪಿಸಿಕೊಳ್ಳುತ್ತೇವೆ. ಉಳಿದಿರುವ ನಮ್ಮ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕುವುದಿಲ್ಲ ಪ್ರೇರೆ, ದೇವರ ಅಭಿಲಾಷೆಗಳ ಪ್ರಕಾರ ಬದುಕುತ್ತೇವೆ, ದೇವರ ಚಿತ್ತದ ಪ್ರಕಾರ ಬದುಕುತ್ತೇವೆ ಅಂತ ಪ್ರಯತ್ನ ನಮಗೆ ಉಂಟಾಗುತ್ತದೆ, ಸಫಲತೆ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದ ಪ್ರೇರೆ, ನಾವು ಪೇತ್ರನ 1ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ, 1 Peter chapter 3 verse 18th word, ಇಲ್ಲಿ ಓದುವುದಾದರೆ, ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಹೌದ್ರಿ, ನಮ್ಮ ಅಂಶ ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟನು. ಹೌದು, ಇಲ್ಲಿ ಪೇತ್ರನು ತನ್ನ 1ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಕೂಡ ನುಡಿಯುತ್ತಿದ್ದಾನೆ. ಏನೆಂದು? ಯೇಸು ಕ್ರಿಸ್ತನು ಸಹ ನೀತಿವಂತನಾಗಿದ್ದು. ಹೌದ್ರಿ, ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು. ನೀತಿವಂತರಿಗೋಸ್ಕರ ಪ್ರಾಣ ಕೊಡಬೇಕು, ಆದರೆ ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ಆ ನೀತಿಯ ಬೆಲೆ ಗೊತ್ತಾಗುತ್ತದೆ ಪ್ರೇರೆ. ಹೌದು, ಅನೀತಿವಂತರ ಪ್ರಾಣ, ದಾನ, ಜೀವಿತ ಯಾರನ್ನು ಗುಣ ಮಾಡುವುದಿಲ್ಲ, ಆದರೆ ನೀತಿವಂತನ ಜೀವಿತ. ಹೌದು, ಕ್ರಿಸ್ತನು ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟನು. ಹೌದು, ಅನೀತಿವಂತರಂದರೆ ನಾವು ಇಡೀ ಮನುಕುಲ ಪ್ರೇರೆ. ಯೇಸು ಕ್ರಿಸ್ತನ ನೀತಿವಂತ, ದೇವಕುಮಾರ, ದೇವರ ಪ್ರತಿರೂಪ, ದೇವರ ವಾಕ್ಯ, ದೇವರು. ಹೌದು, ದೇವರು ಹೇಳ್ತಿದ್ದಾನೆ ಯೇಸು ಕ್ರಿಸ್ತನ ಕುರಿತು, ನನ್ನ ಪ್ರಿಯ ಕುಮಾರನಿಗೆ ಮುದ್ದಿಡಿರಿ, ಇಲ್ಲವಾದರೆ ನನ್ನ ಕೋಪವು ದಾರಿಯಲ್ಲಿ ನಿಮ್ಮ ಮೇಲೆ ಎರಗಿ ನೀವು ನಾಶವಾದಿರಿ. ತಂದೆಯನ್ನು ಸನ್ಮಾನಿಸುವಂತೆ ಮಗನನ್ನು ಸನ್ಮಾನಿಸಿರಿ. ತಂದೆ ಹೇಗೆ ಸ್ವತಃ ಜೀವ ಮೂಲವಾಗಿದ್ದನು, ದೇವರಾಗಿದ್ದನು, ಮಗನನ್ನು ಕೂಡ ಹಾಗೆ ಸ್ವತಃ ಜೀವ ಮೂಲವಾಗಿರುವಂತೆ ದೇವರಾಗಿರುವಂತೆ ಮಾಡಿದ್ದಾನೆ. ತಂದೆ ಹೇಗೆ ತನಗೆ ಬೇಕಾದವರನ್ನು ಜೀವಕ್ಕೆ ಎಬ್ಬಿಸುತ್ತಾನೋ, ಮಗನೂ ಕೂಡ ತನಗೆ ಬೇಕಾದವರನ್ನು ಜೀವಕ್ಕೆ ಎಬ್ಬಿಸುತ್ತಾನೆ. ಪ್ರೇರೆ, ಹೀಗೆ ತಂದೆ ನಾನು ಒಂದೇ ಆಗಿದ್ದೇವೆಂದು ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ. ಆದ್ದರಿಂದ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಾದ ನಮಗೋಸ್ಕರ ಪ್ರಾಣ ಕೊಟ್ಟ ಪ್ರೇರೆ. ಕಾರಣ ನಮ್ಮನ್ನು ದೇವರ ಬಳಿಗೆ ಸೇರಿಸಲು. ಒಂದೇ ಸಾರಿ ಪಾಪ ನಿವಾರಣಾರ್ಥವಾಗಿ ಬಾಧೆಪಟ್ಟು ಸತ್ತನು. ಹೌದು, ನಾವು ಕೂಡ ನೀತಿವಂತರು, ಯೇಸುವಿನ ವಿಶ್ವಾಸ ಇಡುವ ನಾವು ಕೂಡ ನೀತಿವಂತರ ಪ್ರೇರೆ. ನಾವು ಕೂಡ ಅನೀತಿವಂತರಿಗೋಸ್ಕರ ನಾವು ತ್ಯಾಗ ಮಾಡಬೇಕಾಗಿದೆ, ಕಾರಣ ಅವರನ್ನು ದೇವರ ಬಳಿಗೆ ಸೇರಿಸಲು. ಹೌದು, ಒಂದೇ ಸಾರಿ
ಯೇಸು ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ನಾವು ಕೂಡ ಯೇಸುವಿನ ಅದೇ ಆತ್ಮವನ್ನು ಪಡೆದವರಾಗಿ ಅನೇಕರಿಗೋಸ್ಕರ ಪಾಪ ನಿವಾರಣೆ ಮಾಡಿ ಬಾಧೆಪಟ್ಟ ಸತ್ತ ಯೇಸು ಕ್ರಿಸ್ತನ ಬಳಿಗೆ ತರಬೇಕಾಗಿದೆ. ಹೌದು, ಯೇಸುವನ್ನು ವಿಶ್ವಾಸಿಸಲು ಸತ್ಯದೇವರು ನಿತ್ಯ ಜೀವವೆಂದು, ಯೇಸುವೆ ಪರಲೋಕಕ್ಕೆ ಮಾರ್ಗ, ಯೇಸುವೆ ಸತ್ಯ ನಂಬಿದರೆ ಬಿಡುಗಡೆ ಮಾಡುತ್ತದೆ ಪ್ರಿಯರೇ. ಸತ್ಯ, ಹೌದು, ಸತ್ಯ ಎಂದರೆ ದೇವರ ವಾಕ್ಯ ಯೇಸು ಕ್ರಿಸ್ತನಾಗಿದ್ದಾನೆ. ಅದು ಆ ವಾಕ್ಯ ಎಂಬಾತನು ಶರೀರ ಆಕಾರದಲ್ಲಿ ಬಂದ ಪ್ರಿಯರೇ, ಬಾಧೆಪಟ್ಟನು ಮತ್ತು ನಮ್ಮ ಪಾಪ ನಿವಾರಣೆಗೋಸ್ಕರ ಸತ್ತನು. ಕಾರಣ ಎಲ್ಲ ಮನುಷ್ಯ ಕುಲವನ್ನು ದೇವರ ಪ್ರತಿರೂಪದಲ್ಲಿರುವ ಸ್ತ್ರೀ ಪುರುಷರನ್ನು ದೇವರ ಬಳಿಗೆ ಸೇರಿಸಲು ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟನು. ನಾವು ಕೂಡ ಶರೀರದಲ್ಲಿ ಬಾಧೆಪಡುವುದಾದರೆ ವಾಕ್ಯಾನುಸಾರವಾಗಿ, ವಾಕ್ಯದಿಂದ ಹೊರಗಡೆ ಅಲ್ಲ ಪ್ರೇರೆ, ಲೌಕಿಕವಾಗಿ ಬಾಧೆಪಡುವುದಲ್ಲ, ವಾಕ್ಯಾನುಸಾರವಾಗಿ ಜೀವಿಸುವಾಗ, ಪರಿಶುದ್ಧವಾಗಿ ಜೀವಿಸುವಾಗ, ಜ್ಞಾನದಿಂದ ಜೀವಿಸುವಾಗ, ವಿಶ್ವಾಸ, ನಿರೀಕ್ಷೆ, ಪ್ರೀತಿಯಲ್ಲಿ ಜೀವಿಸುವಾಗ, ಯೇಸುವೆ ಸತ್ಯದೇವರು, ನಿತ್ಯ ಜೀವವು, ಆತನೇ ಪಾಪಗಳನ್ನು ಕ್ಷಮಿಸುವ ಏಕೈಕ ದೇವರು, ಆತನ ಹೊರತು ಇನ್ಯಾವ ದೇವರಿಲ್ಲ, ಆದಿಯಿಂದಲೂ ಮುಂದೆ ಇರುವುದೂ ಇಲ್ಲ ಎಂದು ಹೇಳುವ ಭಾಗದಲ್ಲಿ ನಾವು ಶರೀರದಲ್ಲಿ ಬಾಧೆಪಡುವುದಾದರೆ ಅವಮಾನ ಆಗಿರ್ಬೋದು, ದುಃಖ, ನಿಂದೆ, ಇಲ್ಲ ಸಲ್ಲದ ತಪ್ಪು, ಕಳಂಕ, ಅನೇಕ ಕಷ್ಟ, ಸಂಕಟ, ಇಕ್ಕಟ್ಟು, ಬಿಕ್ಕಟ್ಟು, ಹಣವಿಲ್ಲದಿರುವ, ವಸ್ತ್ರ ಇಲ್ಲದಿರುವುದು, ಖಡ್ಗ, ಕಟಾರಿ, ದುರಾತ್ಮಗಳ ಪೀಡೆ, ನಮ್ಮ ಪ್ರೀತಿಸುವವರು ಕೈ ಕೊಡುವುದು ಮತ್ತು ಶತ್ರುಗಳ ಕಾಟ, ಎಲ್ಲವುಗಳಲ್ಲಿಯೂ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ. ಕಾರಣ ನಮಗೋಸ್ಕರ ಶರೀರದಲ್ಲಿ ಬಾಧೆಪಟ್ಟ ಯೇಸುವಿನಿಂದ ನಾವು ಇವೆಲ್ಲವುಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನಮಗೋಸ್ಕರ ಪ್ರಾಣ ಕೊಟ್ಟ, ಮರಣ ಮುಳ್ಳನ್ನು ಮುರಿದ ಮೃತ್ಯುಂಜಯ ಯೇಸು ಕ್ರಿಸ್ತನ ಮುಖಾಂತರ ಇವೆಲ್ಲವುಗಳಲ್ಲಿ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ ಪ್ರಿಯರೇ. ಕಾರಣ ಯೇಸುವಿಗೆ ಸೋಲಿಲ್ಲ. ದೇವರ ವಾಕ್ಯವನ್ನು ಯಾರೂ ಬಂಧಿಸುವಂತಿಲ್ಲ. ಆದರೆ ಎಲ್ಲರೂ ದೇವರ ಕರುಣೆಯನ್ನು ಸವಿಯಲೆಂದೇ ದೇವರು ಎಲ್ಲರನ್ನು ಅವಿಧೇಯತೆ ಎಂಬ ಬಂಧನದಲ್ಲಿ ಒಳಪಡಿಸಿದ್ದಾನೆ. ಯೇಸು ಕ್ರಿಸ್ತನ ಬೆಳಗ್ಗೆ ಬರುವುದಾದರೆ ಆ ಅವಿಧೇಯತೆ, ದೇವರ ಮಾತಿಗೆ ವಿರೋಧವಾಗಿ ನಡೆದುಕೊಳ್ಳುವ ಜೀವಿತ ಮುರಿದು ಹೋಗುತ್ತದೆ ಪ್ರೇರೆ. ಕಾರಣ ಕ್ರಿಸ್ತನು ಶರೀರದಲ್ಲಿ ಬಾಧೆಪಟ್ಟನು. ನಾವು ಯಾವಾಗ ದೇವರ ವಾಕ್ಯವನ್ನು ಮೀರುತ್ತೇವೆ ಅಂದರೆ, ಅವಿಧೇಯಾಗುತ್ತೇವೆ ಅಂದರೆ, ನಾವು ಶರೀರದಲ್ಲಿ ಸುಖಪಟ್ಟಾಗ ನಾವು ದೇವರಿಂದ ದೂರ ಆಗುತ್ತೇವೆ. ಶರೀರದಲ್ಲಿ ಸುಖ ಪಡುವುದೆಂದರೆ ಪ್ರೇರೆ ನಮ್ಮ ಇಷ್ಟ ಪ್ರಕಾರ ಜೀವಿಸುವುದೇ. ದೇವರ ಇಷ್ಟ ಪ್ರಕಾರ ಜೀವಿಸಿದಾಗ ಕೂಡ ಶರೀರದಲ್ಲಿ ಸುಖ ಸಿಗುತ್ತದೆ, ಆದರೆ ಅದು ಬಾಧೆಯಿಂದ ಕೂಡಿದ ಸುಖ ಪ್ರೇರೆ. ಹೌದು, ಪ್ರಭುವಿನ ಭಾವವನ್ನು ಹಿಡಿದುಕೊಂಡ ಸುಖ, ಪಾಪದ ವಶದಿಂದ ತಪ್ಪಿಸಿಕೊಂಡ ಸುಖ, ಉಳಿದಿರುವ ನಮ್ಮ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಪ್ರಾಯ, ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವ ಸುಖ. ಹೌದು ಪ್ರೇರೆ, ಇಂಥ ಕೃಪೆ ನಮಗೆ ಪ್ರಭು ನೀಡುತ್ತಾನೆ. ಹೀಗೆ ನಾವು 3ನೇ ವಾಕ್ಯದಲ್ಲಿ ಕೂಡ ನೋಡುವುದಾದರೆ, ಪೇತ್ರನ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ, 1 Peter chapter 4 verse 3rd word. ನೀವು ಬಂಡುತನ, ದುರಾಶೆ, ಕುಡಿಕತನ, ದುಂದವತನ, ಮದ್ಯಪಾನ, ಗೋಷ್ಠಿ, ಅಸಹ್ಯವಾದ ವಿಗ್ರಹ ಆರಾಧನೆ ಈ ಮೊದಲಾದವುಗಳನ್ನು ನಡೆಸುವುದರಲ್ಲಿ, ಅನ್ಯ ಜನರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನು ಮಾಡುವುದರಲ್ಲಿಯೂ ಕಳೆದು ಹೋದ ಕಾಲವೇ ಸಾಕು. ತಾವು ಮಾಡುವ ಅಪರಿಮಿತವಾದ ಪಟ್ಟಿಂಗತನದಲ್ಲಿ ನೀವು ಸೇರದೆ ಇದ್ದದ್ದಕ್ಕೆ ಅವರು ಆಶ್ಚರ್ಯಪಟ್ಟು ನಿಮ್ಮನ್ನು ದೂಷಿಸುತ್ತಾರೆ. 5ನೇ ವಾಕ್ಯ 5th word. ಅವರು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಸಿದ್ಧವಾಗಿರುವ ಆತನಿಗೆ ಉತ್ತರ ಕೊಡಬೇಕು. 6ನೇ ವಾಕ್ಯ. ಸತ್ತಿರುವವರು ಮನುಷ್ಯ ಜಾತಿಗೆ ಬರುವ ಮರಣವೆಂಬ ತೀರ್ಪನ್ನು ಶರೀರಗಳಾಗಿದ್ದಾಗ ಹೊಂದಿದರು. ಅವರು ಆತ್ಮ ಸಂಬಂಧವಾಗಿ ದೇವರ ಜೀವದಲ್ಲಿ ಪಾಲುಗಾರರಾಗುವಂತೆ ಅವರಿಗೂ ಸುವಾರ್ತೆಯು ಸಾರಲ್ಪಟ್ಟಿತು. 7ನೇ ವಾಕ್ಯ. ಎಲ್ಲವುಗಳ ಅಂತ್ಯವು ಹತ್ತಿರವಾಗಿದೆ, ಆದುದರಿಂದ ನೀವು ಜಿತೇಂದ್ರಿಯರಾಗಿಯೂ ಪ್ರಾರ್ಥನೆಗೆ ಸಿದ್ಧವಾಗಿರುವಂತೆ ಸ್ವಸ್ಥಚಿತ್ತರಾಗಿಯೂ ಇರ್ರಿ. 8ನೇ ವಾಕ್ಯ. ಮೊಟ್ಟ ಮೊದಲು ನಿಮ್ಮ ಒಳಗೆ ಯಥಾರ್ಥವಾದ ಪ್ರೀತಿ ಇರಲಿ, ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. 9ನೇ ವಾಕ್ಯ. ಗುಣಗುಟ್ಟದೆ ಒಬ್ಬರಿಗೊಬ್ಬರು ಅತಿಥಿ ಸತ್ಕಾರ ಮಾಡಿರಿ. ಹೌದು,
10ನೇ ವಾಕ್ಯ, ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆಯವರಾಗಿದ್ದು ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. 11ನೇ ವಾಕ್ಯ, ಒಬ್ಬನು ಬೋಧಿಸುವವನಾದರೆ ದೈವೋಕ್ತಿಗಳನ್ನು ನುಡಿಯುವವನಾಗಿ ಬೋಧಿಸಲಿ. ಪ್ರಿಯ 11ನೇ ವಾಕ್ಯ ಕೊನೆಯ ಭಾಗ, ಒಬ್ಬನು ಸಭೆಯ ಸೇವೆ ಮಾಡುವವನಾದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಸೇವೆ ಮಾಡಲಿ. ಇದರಿಂದ ಎಲ್ಲದರಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು. ಹೌದು ಪ್ರಿಯ, ಹೀಗೆ ಯೇಸು ಕ್ರಿಸ್ತನಿಗೆ ಅಧಿಪತ್ಯವು ಘನವು ಯುಗ ಯುಗಾಂತರಗಳಲ್ಲಿಯೂ ಇರುವವು. ಆಮೇನ್. ಹೌದು ಪ್ರಿಯ, ಹೀಗೆ ಕ್ರೈಸ್ತರು ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ವಿಸರ್ಜಿಸಿಬಿಟ್ಟು ಬರುವ ನ್ಯಾಯ ವಿಚಾರಣೆಯನ್ನು ಎದುರು ನೋಡುತ್ತಾ ಭಯಭಕ್ತಿಯಿಂದ ಜೀವಿಸಬೇಕು, ನಡೆದುಕೊಳ್ಳಬೇಕು ಎನ್ನುವ ಭಾಗದಲ್ಲಿ ಪೌಲನು ಬರೆಯುತ್ತಿದ್ದಾನೆ. ಮೊದಲನೇದಾಗಿ, ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟಿದ್ದರಿಂದ ಎನ್ನುವ ಮುಖಾಂತರ ನೀವು ಸಹ ಅದೇ ಭಾವವನ್ನು ಹಿಡಿದುಕೊಳ್ಳಿರಿ. ಕಾರಣ ಪಾಪದ ವಶದಿಂದ ತಪ್ಪಿಸಿಕೊಳ್ಳಲು. ಹೌದು, ಉಳಿದಿರುವ ಜೀವಮಾನ ಕಾಲದಲ್ಲಿ ಮನುಷ್ಯರ ಚಿತ್ತದ ಪ್ರಕಾರ ನಡೆದೆ ದೇವರ ಚಿತ್ತದ ಪ್ರಕಾರ ನಡೆದುಕೊಳ್ಳಲು, ಅಜ್ಞಾನಿಗಳ ದುಷ್ಕೃತ್ಯಗಳನ್ನು ಬಿಟ್ಟು ಬಿಡಲು, ನ್ಯಾಯ ವಿಚಾರಣೆ ಭಯಭಕ್ತಿಯಿಂದ ಎದುರು ನೋಡಲು. ಹೀಗೆ ಪ್ರೇರೆ ನಾವು ನೋಡುತ್ತೇವೆ, ಪಟಿಂಗತನದಲ್ಲಿ ನಾವು ಕಳೆದ ಕಾಲವೇ ಸಾಕಂತ ಪ್ರೇರೆ. ಪಟಿಂಗತನ ಅಂದರೆ ದೇವರಿಗೆ ಭಯಪಡದ ಜೀವಿತ, ನಾಶನಕರವಾದ ಮೋಸಕರವಾದ ಜೀವಿತ, ದುರಾಶೆ, ಕುಡಿಕದ ದುಂದೌತಣ, ಮದ್ಯಪಾನಗೋಷ್ಠಿ, ಅಸಹ್ಯವಾದ ವಿಗ್ರಹಾರಾಧನೆ, ಈ ಮೊದಲಾದವುಗಳನ್ನು ನಡೆಸುವುದರಲ್ಲಿ, ಅನ್ಯ ಜನರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನು ಮಾಡುವುದರಲ್ಲಿ ಕಳೆದು ಹೋದ ಕಾಲವೇ ಸಾಕಂತ ಪ್ರೇರೆ. ಹೀಗೆ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ನಾವು ಕಾಲ ಕಳೆಯಬೇಕಾಗಿದೆ ಪ್ರೇರೆ. ಅದು ಶಾಶ್ವತ ಕಾಲ, ಅದು ನಿಜವಾದ ಕಾಲ, ಅದು ಕೃಪೆಯ ಕಾಲ. ಯೇಸುವನ್ನು ವಿಶ್ವಾಸಿಸಿದಾಗ ಪ್ರಾರಂಭವಾಯಿತು ಪ್ರೇರೆ. ಹೌದು, ಹೀಗೆ ಎಲ್ಲವುಗಳ ಅಂತ್ಯ ಸಮೀಪವಾಗಿದೆ ಎಂದು ಹೇಳುತ್ತಿದ್ದಾನೆ ಪೇತ್ರನು. ಮತ್ತು ಆ ಪಟಿಂಗತನದಲ್ಲಿ ಜೀವಿಸಿದ ಅನ್ಯ ಜನರಂತೆ ಜೀವಿಸಿದಾಗ ಅವರಂತೆ ನಾವು ಜೀವಿಸದೇ ಇದ್ದದಕ್ಕೆ ಅವರು ಆಶ್ಚರ್ಯಪಟ್ಟರಂತ ಪ್ರೇರೆ. ಆದರೆ ಮತ್ತು ದೂಷಿಸಿದರು. ಆದರೆ ಅವರು ಬದುಕುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಸಿದ್ಧವಾಗಿರುವ ಆತನಾದ ಯೇಸು ಕ್ರಿಸ್ತನಿಗೆ ಉತ್ತರ ಕೊಡಬೇಕಂತ ಪ್ರೇರೆ. ನಾವಾದರೂ ಯೇಸುವಿನಲ್ಲಿ ನಾವು ಹೊಸ ಸೃಷ್ಟಿಯಾಗುವುದಾದರೆ ಆಗಿದ್ದೇವೆ. ವಿಶ್ವಾಸ ಇಡುವ ಮುಖಾಂತರ, ಆತನ ಮಾತುಗಳನ್ನು ಕೈಗೊಂಡು ನಡೆಯುವ ಮುಖಾಂತರ, ಆತನ ಆತ್ಮ ನಮ್ಮ ಆತ್ಮದಲ್ಲಿ ತುಂಬಿಕೊಳ್ಳುವ ಮುಖಾಂತರ, ಆತನ ರಕ್ತದಿಂದ ನಮ್ಮ ಜೀವಿತ ತೊಳೆದುಕೊಳ್ಳುವ ಮುಖಾಂತರ, ಆತನ ಅಗ್ನಿಯಿಂದ ತಂದೆ ನಡೆದ ವಿಷದ ಬೇರುಗಳೆಲ್ಲವನ್ನು ಸುಟ್ಟು ಹಾಕುವುದರ ಮುಖಾಂತರ. ಹೌದು ಪ್ರೇರೆ, ಅನ್ಯ ಜನರಿಗೂ ಕೂಡ, ಯೇಸುವಿನ ವಿಶ್ವಾಸದವರು ಕೂಡ, ಲೌಕಿಕರಿಗೂ ಕೂಡ ಆತ್ಮ ಸಂಬಂಧವಾಗಿ ದೇವರ ಜೀವದಲ್ಲಿ ಪಾಲುಗಾರರಾಗುವಂತೆ ಅವರಿಗೂ ಸುವಾರ್ತೆ ತಿಳಿಸಲ್ಪಟ್ಟಿತ್ತು. ಆದರೆ ಅವರು ವಿಶ್ವಾಸವಿರಲಿಲ್ಲ ಪ್ರೇರೆ. ಇಹಲೋಕದ ಮಿಥ್ಯೆ ದೇವರು ಅವರ ಮನೋನೇತ್ರಗಳನ್ನು ಮಂಕು ಮಾಡಿದುದರಿಂದ. ಆದರೆ ನಿಜವಾಗಿ ದೇವರನ್ನು ಹುಡುಕುವನು ದೇವರ ಬಳಿಗೆ ಬರುತ್ತಾನೆ ಪ್ರೇರೆ. ದೇವರೇ ಸೃಷ್ಟಿಕರ್ತನು, ರಕ್ಷಕನು, ಪೋಷಕನು, ಎಲ್ಲದರಗಳ ಒಡೆಯನು ಎಂದು ತನ್ನನ್ನು ತಾನು ತಗ್ಗಿಸಿಕೊಂಡು ಸೃಷ್ಟಿಕರ್ತನನ್ನು ಗುರುತಿಸುತ್ತಾನೋ, ಈ ಸೃಷ್ಟಿಯ ಮುಖಾಂತರ ಯೋಚಿಸುತ್ತಾನೋ. ಇದರ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ, ದೊಡ್ಡ ವ್ಯಕ್ತಿ ಇದ್ದಾನೆ. ಆತನು ಮನುಷ್ಯ ಅಲ್ಲ, ಆತನು ದೇವರು ಎಂದು ವಿಶ್ವಾಸತಾನು ದೇವರ ಬಳಿಗೆ ಬರಲು ಸಾಧ್ಯವಾಗುತ್ತದೆ ಪ್ರೇರೆ. ಹೀಗೆ ಸೃಷ್ಟಿಕರ್ತನ ಹುಡುಕುವ ಅನ್ವೇಷಣೆಯಿಂದಲೇ ದೇವರನ್ನು ಹುಡುಕಿದರೆ ಅದ್ಭುತವಾಗಿರ್ತದೆ. ಹೀಗೆ ಎಲ್ಲಗಳ ಅಂತ್ಯ ಹತ್ತಿರವಾಗಿದೆ ಪ್ರೇರೆ. ಪ್ರಭುವಿನ ಆಗಮನ ಹತ್ತಿರವಾಗಿದೆ. ನಾವು ಪ್ರಭುವಿನ ಬಳಿಗೆ ಹೋಗುವ ಸಮಯ ದಿನದಿಂದ ದಿನಕ್ಕೆ, ಗಂಟೆಗೆ, ವಾರಕ್ಕೆ, ತಿಂಗಳಿಗೆ, ವರ್ಷಕ್ಕೆ ಸಮೀಪವಾಗುತ್ತಿದೆ. ಅದರಿಂದ ನಾವು ಜಿತೇಂದ್ರಿಯರಾಗಿರಬೇಕೆಂದು, ಅಂದರೆ ಇಂದ್ರಿಯಗಳನ್ನು ಗೆಲ್ಲುವವರಾಗಿರಬೇಕೆಂದು, ಕಣ್ಣಿನ ಮೂಲಕ ಪಾಪಗಳನ್ನು, ಕಿವಿ ಮುಖಾಂತರ ಕೆಟ್ಟದ್ದನ್ನು ಕೇಳದಂತೆ, ಬಾಯಿ ಮುಖಾಂತರ ದೇವರಿಗೆ ಇಷ್ಟ ಇಲ್ಲದನ್ನು ಮಾತಾಡದಂತೆ, ಕೈ ಕಾಲುಗಳ ಮುಖಾಂತರ ದೇವರಿಗೆ ಇಷ್ಟ ಇಲ್ಲದನ್ನು ಮಾಡದಂತೆ ಜಿತೇಂದ್ರಿಯರಾಗಿರ್ಬೇಕಂತ ಎಲ್ಲ ಅಂಗಗಳಿಂದ ದೇವರ ಕಾರ್ಯಗಳು ಮಾಡಬೇಕಾಗಿದೆ. ಕಾರಣ ಎಲ್ಲ ಅದರ ಅಂತ್ಯ ಹತ್ತಿರವಾಗಿದೆ. ಸ್ವರ್ಗ ನರಕ ಹತ್ತಿರವಾಗಿದೆ. ದೇವರ ಮಕ್ಕಳ ಪದವಿ ಹತ್ತಿರವಾಗಿದೆ. ದುಷ್ಟರ
ಶಿಕ್ಷೆ ಹತ್ತಿರವಾಗಿದೆ, ಹಲ್ಲು ಕಡಿದು ಗೋಳಾಡುವ ಸ್ಥಿತಿ. ಸೈತಾನ್ಯು